ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಪುಷ್ಪ. ನಾವು ಬೆಳಗ್ಗೆನೆ ನೆನಪಾಗಿದ್ದೀವಿ ಅಂದ್ರೆ ಏನಾರ ವಿಶೇಷನಾ ಅಮ್ಮ? ನಿಮಗ್ ತೊಂದರೆ ಕೊಡೋಣ ಅಂತ. ನೀವು ನಮಗ್ ತೊಂದರೆ ಕೊಡೋದಾ? ಸಾಧ್ಯನೇ ಇಲ್ಲ. ಪುಷ್ಪ, ಇವತ್ತು ನಾವೆಲ್ಲ ನಿಮ್ ಮನೆಗ್ ಬರ್ಬೇಕು ಅನ್ಕೊಂಡಿದ್ದೀವಿ. ಅದಕ್ಕೆ ಬರ್ಬೋದಾ ಅಂತ ಕೇಳಕ್ ಫೋನ್ ಮಾಡಿದೆ. ಬರ್ಬೋದಂತ ನೀವು ಕೇಳ್ಬೇಕಾ? ನಿಮ್ಗೆ ಯಾವಾಗ ಬರ್ಬೇಕು ಅನ್ಸುತ್ತೆ ಆಗ ಬಂದ್ಬಿಡಿ. ಅಮ್ಮ ನಿಜ ಹೇಳ್ಬೇಕಂದ್ರೆ ಇಷ್ಟರಲ್ಲೇ ನಾನು ಸುಬ್ಬು ನಿಮ್ಮನ್ನ ಮನೆಗೆ ಕರಿಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕೆ ನಾವೇ ಅಲ್ಲಿಗೆ ಬರ್ತಾ ಇದ್ದೀವಿ. ಜೊತೆಗೆ ನಮ್ಮನೆ ಸೊಸೆನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತಾನೂ ಇದ್ದೀನಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಪುಷ್ಪ? ಅಮ್ಮ ಒಪ್ಕಿನ ಅಂತ ಕೇಳ್ತಿದ್ದೀರಲ್ಲ, ಸುಬ್ಬು ಮಾಡಿರೋ ಅವಾಂತರಕ್ಕೆ ನಾವು ನಿಮ್ಮ ಹತ್ರ ಕ್ಷಮೆ ಕೇಳಿ ಅನುನ ನಿಮ್ಮ ಮನೆ ಕರ್ಕೊಂಡು ಬಂದು ಬಿಡ್ಬೇಕು. ಅಂಥದ್ರಲ್ಲಿ ನೀವೇ ಬರ್ತಿದ್ದೀರಾ ಅಂದ್ರೆ ನಿಮ್ಮ ಮನಸ್ಸು ಎಷ್ಟು ದೊಡ್ಡದಿರ್ಬೋದು ಹೇಳಿ. ನಮ್ಮ ಮನೆ ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಯಾವ ದೊಡ್ಡ ಮನಸ್ಸು ಬೇಕು ಪುಷ್ಪ? ಈಗ ಅನುನ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಸೀಮಂತ ಮಾಡಿ ನಿಮ್ಮ ಮನೆಗೆ ವಾಪಸ್ ಕಳಿಸ್ತೀನಿ. ಆಮೇಲೆ ನಿಮ್ಮ ಮೇಲೆ ಜವಾಬ್ದಾರಿ. ಹಾಗೆ ಆಗ್ಲಿ, ಅವಳು ನಿಮ್ಮ ಆಸ್ತಿ. ಅವಳನ್ನ ಜೋಪಾನ ಮಾಡೋದು ನಮ್ಮ ಕರ್ತವ್ಯ. ಅಮ್ಮ ಎಲ್ರೂ ಇಲ್ಲಿಗೆ ಊಟಕ್ಕೆ ಬರಬೇಕು. ಮಾನಸಿ ಅವ್ರಿಗೆ, ಹರ್ಷ ಅವ್ರಿಗೂ ಹೇಳಿ ಇಲ್ಲೇ ಇದ್ದು ಊಟ ಮಾಡ್ಕೊಂಡೇ ಹೋಗ್ಬೇಕು. ಹಾಗೆ ಆಗಲಿ ಪುಷ್ಪ. ಹಾಗಂತ ತುಂಬ ತೊಂದರೆ ತಗೊಂಡು ಅತಿಯಾದ ಅಡುಗೆ ಮಾಡಿಬಿಡ್ಬೇಡಿ. ತೊಂದರೆ ಏನೂ ಇಲ್ಲ, ಬೇಗ ಬನ್ನಿ, ನಿಮಗೋಸ್ಕರನೇ ಕಾಯ್ತಿರ್ತೀವಿ. ಸರಿ ರೀ ರೀ ಯಾರಿಗೆ ರೀ ರೀ ಅಂತ ಕರೀತಾ ಇದೆಯಾ? ನಾನು ಸುಬ್ಬು ಕಡೆ. ಅಯ್ಯೋ ಓ ಸುಬ್ಬು ಸುಬ್ಬು, ನಾನು ಹೇಳಕ್ ಕೇಳು. ಅಮ್ಮ, ಹರ್ಷ, ಮಾನಸಿ ಎಲ್ಲ ಬರ್ತಿದ್ದಾರೆ. ಯಾಕೆ ಹೇಳು? ಅನ್ನನ್ ಕರ್ಕೊಂಡು ಹೋಗೋದಕ್ಕೆ. ಅಮ್ಮ ಅಮ್ಮ ಬಾವ ಅಕ್ಕ ಎಲ್ಲರೂ ಬರ್ತಿದಾರಾ? ಸುಬ್ಬು, ಅನ್ನು ಮುಕ್ತಲ್ ಖುಷಿ ನೋಡು. ಈ ಖುಷಿ ನೋಡೋದಕ್ಕೆ ಇಷ್ಟು ಆಸೆಯಿಂದ ಕಾಯ್ಕೊಂಡಿದ್ದೆ ಗೊತ್ತಾ ನಾನು. ಈ ಖುಷಿಗೆ ಯಾರ ದೃಷ್ಟಿನೂ ಬೀಳದೆ ಇರಲಿ. ಪುಷ್ಪ, ಅಳಿಯಂದ್ರು ಬರಲ್ವಂತ? ಅಪ್ಪ ನೀವ್ ಇಷ್ಟೊಂದು ಗಾಬರಿ ಮಾಡ್ಕೋಬೇಡಿ ಅಪ್ಪ. ಅವರೇ ನೆನ್ನೆ ರಾತ್ರಿ ಬಂದು ನಾನೇ ನಿನ್ನ ಮನೆಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನೋಡ್ದ ಸುಬ್ಬು ಪಣೀಂದ್ರನ, ಅವ್ರಿಗೂ ನಿಂತರ ನಾಚಿಕೆ ಜಾಸ್ತಿ. ಅದ್ಯಾಕಾಗ ನಾಚ್ಕೋತೀಯ ಸುಬ್ಬು? ಅನು ನಿನ್ ಬಾಣತನಕ್ಕೆ ತವ್ರಿಗೋದಾಗ ಪುಷ್ಪ, ಕುಳ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವೇನೆ? ಮಗರ, ನಮ್ಮ ಮನೆಗೆ ನಿಮ್ಮ ಮನೆಯವರೆಲ್ಲ ಬರ್ತಿದ್ದಾರೆ ಅಂದ ಮೇಲೆ ನಾನು ಜಬರ್ದಸ್ತಿಂದ ತೃಪ್ತಿಯಾಗಿ ನಿನ್ನ ಆ ಮನೆಗೆ ಕಳಿಸ್ಕೊಡ್ತೀನಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದ. ಇಲ್ಲಿ ನೋಡೇನು, ನಮ್ಮ ಮನೆ ಪೈಲ್ವನ ಖುಷಿಯಾಗಿರೋದ್ ನೋಡಿ ಕೆಟ್ಟೋಗಿರೋ ರೇಡಿಯೋನು ಆಡಕ್ ಶುರು ಆಗೋಯ್ತು. ನಮ್ಮ ಸಂಸಾರ ನಾನು ಪೈಲ್ವಾನ ಅಲ್ಲ ಕಣೆ, ನಾನು ನಿಮ್ಮನ್ನೆಲ್ಲ ನಗ್ಸೋ ಚಾಪ್ಲಿನ್, ಚಾರ್ಲಿ ಚಾಪ್ಲಿನ್. ದೇವರ ಗುಡಿಯು ಬೆಳಕು, ಬಾಳಿನ ಬೆಳಕು, ನಮ್ಮ ಸಂಸಾರ ಆನಂದ ಸಾಗರ. ಹರ್ಷ, ಮಾನ್ಸಿ, ಅಮ್ಮ ಇವತ್ತು ನೀವು ತುಂಬಾ ರಿಲ್ಯಾಕ್ಸ್ಡ್ ಆಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನ ಈ ರೀತಿ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಇದಕ್ಕೆ ಅನುನೇ ಕಾರಣ ಅನ್ಸುತ್ತೆ. ಒಂಥರ ಅನುನೇ ಕಾರಣ.
ಇವತ್ತು ವಟಾರಕ್ಕೆ ಹೋಗಿ ಅನುನ್ ಕರ್ಕೊಂಡು ಬಂದರೆ ನಾನು ಅರ್ಧ ಖುಷಿ ವಾಪಸ್ ಬಂದಾಗೆ. ಅರ್ಧನಾ? ಹಾಗಂದ್ರೆ? ಅರ್ಧ ಅಂದರೆ ನನ್ನ ಅಜ್ಜಿ ಆದಮೇಲೆ ಪೂರ್ತಿ ಸಂತೋಷ ವಾಪಸ್ ಬರುತ್ತೆ ಈ ಮನೆಗೆ ಅಂತ. ನೀವಷ್ಟೇ ಅಲ್ಲ ಮಾಮಿನ್ಲೋ, ಹರ್ಷ ಕೂಡ ವೇಟ್ ಮಾಡ್ತಿದ್ದಾನೆ. ಕಾಯ್ಬೇಕಾದ್ದೆ. ಇವನು ಕೂಡ ಕಡೆ ಮಗ ಅಲ್ವಾ? ಮಾಮಿನ್ಲೋ, ಶಲ್ ವಿ ಲೀವ್? ಏನಾದರೂ ಲೇಟ್ ಆದರೆ ಮತ್ತೆ ರಾಹು ಕೇತು ಅದು ಇದು ಅಂತ ವೇಟ್ ಮಾಡಿಸ್ತೀರಾ. ಹರ್ಷ, ಆರ್ಯ ಎಲ್ಲಿ? ಇನ್ನೂ ಯಾಕೆ ಬಂದಿಲ್ಲ? ಹೋಗಿ ನೋಡ್ಕೊಂಬಾ. ಅಮ್ಮ, ಆರ್ಯ ಅವರು ಇವತ್ತು ವಠಾರಕ್ಕೆ ಬರಲ್ಲ ಅಂತ ಅನ್ಸುತ್ತೆ. ಯಾಕೆ ಬರಲ್ಲ? ಅಮ್ಮ, ನೆನ್ನೆ ನನ್ನ ಟೀಮ್ನ ಆರ್ಯ ಅವರು ಮೀಟ್ ಮಾಡೋಕ್ಕಾಗಲಿಲ್ವಲ್ಲ, ಸೊ ಅದಕ್ಕೆ ಇವತ್ತು ಬ್ರೇಕ್ಫಾಸ್ಟ್ ಮೀಟ್ ಅರೇಂಜ್ ಮಾಡಿದ್ದಾರೆ. ಇದನ್ನ ನನಗೆ ಆರ್ಯ ಅವರೇ ಹೇಳಿದ್ದು. ಆರಾಧನಾ, ನಿನ್ನೆ ಆರ್ಯನಿಂದ ತಪ್ಪಾಗಿತ್ತು, ಅದಕ್ಕೆ ನೀನು ಅಪ್ಸೆಟ್ ಆಗಿದ್ದೆ. ಅದಕ್ಕೋಸ್ಕರ ನಾನು ಒಪ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅಮ್ಮ. ಆರ್ಯ, ನಿನ್ನ ಮೀಟಿಂಗ್ನ ಬೇಗ ಮುಗಿಸ್ಬೇಕು. ಯಾಕಂದರೆ ಮಧ್ಯಾಹ್ನ ನೀನು ಅನು ಮನೆ ಊಟಕ್ಕೆ ಬರಬೇಕು. ನೀನು ಬಂದಮೇಲೆ ನಾವು ಅನುನ್ ಕರ್ಕೊಂಡು ಇಲ್ಲಿಗೆ ಬರೋದು. ನಿನ್ನ ಮೀಟಿಂಗ್ ಜೊತೆ ಇದು ನೆನಪಲ್ಲಿದ್ದರೆ ಬಹಳ ಒಳ್ಳೆಯದು. ಸರಿ ಅಮ್ಮ. ಆರ್ಯ, ಆದರೆ ನಮ್ಮ ಮೀಟಿಂಗ್ ಮಧ್ಯಾಹ್ನದೊಳಗೆ ಮುಗಿಯೋ ಡೌಟು. ಇಟ್ಸ್ ಅ ಹ್ಯೂಜ್ ಥಿಂಗ್. ನೀವು ಇವತ್ತು ಹೋಲ್ ಡೇ ನಮ್ಮ ಜೊತೆ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದನ್ನು ನನ್ನ ಟೀಮ್ಗೆ ಹೇಳಿಬಿಟ್ಟಿದ್ದೀನಿ. ನೀವು ನಮ್ಮ ಜೊತೆಗೆ ಇರಲಿಲ್ಲ ಅಂತಂದರೆ ನನ್ನ ಟೀಮ್ ತುಂಬ ಬೇಜಾರು ಮಾಡ್ಕೋತಾರೆ. ಆರ್ಯ, ಈಗಾಗಲೇ ಫಿಕ್ಸ್ ಆಗಿರೋ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿಕೊಂಡು ನನ್ನ ಜೊತೆ ಬಾ ಅಂತ ನಾನು ಹೇಳ್ತಾ ಇಲ್ಲ. ಹಾಗೆ ಹೇಳಬಾರ್ದು. ಆಗಬೇಕಾದ ಕೆಲಸನ ಬೇಗ ಮುಗಿಸಿ ಅನು ಮನೆಗೆ ಬಂದ್ಬಿಡು. ಜೋಗ್ತವ ಹೇಳ್ದ ಹಾಗೆ ಅನುನ ನಾವಿವತ್ತು ಮನೆ ಕರ್ಕೊಂಡು ಬರಲೇಬೇಕು. ಅಮ್ಮ, ಅನುನ ಬಲವಂತವಾಗಿ ಕರ್ಕೊಂಡು ಹೋಗಿದ್ದು ಆ ಸುಬ್ಬು ಅಂಕಲ್. ಅವರೇ ಯಾಕೆ ಕರ್ಕೊಂಡು ಬರಬಾರ್ದು? ಆರಾಧನಾ, ಅನು ಆ ಮನೆ ಮಗಳು ಅನ್ನೋದು ಎಷ್ಟು ಸತ್ಯನೋ ಈ ಮನೆ ಮಗಳು ಅನ್ನೋದು ಅಷ್ಟೇ ಸತ್ಯ. ಸುಬ್ಬೋರ್ಗೇನೋ ಮನ್ಸು ಸರಿ ಇಲ್ಲದೆ ಹಾಗೆ ನಡ್ಕೊಂಡ್ರು. ಅವ್ರು ಕೆಟ್ಟವರು ಅಂತಲ್ಲ, ಅವ್ರ ಒಳ್ಳೆತನನೂ ಸಾಕಷ್ಟಿದೆ. ನಾವು ಅದ್ರ ಬಗ್ಗೆನೂ ತಿಳ್ಕೊಂಡು ಮಾತಾಡಬೇಕಾಗತ್ತೆ. ಐ ವಾಸ್ ವೇಟಿಂಗ್ ಫಾರ್ ದಿಸ್. ನಮ್ಮ ಮನೆಗೆ ಬರೋ ಎಲ್ಲರೂ ಇದ್ದಕ್ಕಿದ್ದ ಹಾಗೆ ಲೀಡರ್ ಆಗಿ ಹೋಗ್ತಾರೆ. ಯಾಕೆ ಈ ಆರಾಧನೆ ಇನ್ನೂ ಆ ಥರ ಆಡ್ತಿಲ್ಲ ಅಂದ್ಕೊಂಡಿದ್ದೆ. ಈಗ ಶುರು ಮಾಡಿಕೊಂಡ್ಲು. ಅಲ್ಲ, ನನಗನ್ಸುತ್ತೆ ಆ ಜೋಗ್ತವ ಹೇಳ್ತಿರೋ ಗಾಳಿ ಅಂದರೆ ಇವಳೇನಾ? ಗಾಡ್, ನಾನು ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೀನಿ? ಆರ್ಯ, ನಾವೀಗ ಬೇಗ ಹೊರಟ್ರೆ ನೀವು ಆಮೇಲೆ ವಟಾರಕ್ಕೆ ಬೇಗ ಹೋಗ್ಬೋದು. ಹೊರಡಣ್ವಾ? ಶೋರ್ ಅಮ್ಮ. ಅನು ಯಾವತ್ತಿದ್ರೂ ನಮ್ಮ ಮನೆಗೆ ವಾಪಸ್ ಬರಲೇಬೇಕು, ನನ್ನ ಜೊತೆಲೇ ಇರಬೇಕು ಅನ್ನೋದು ನನಗೆ ಗೊತ್ತಿದೆ. ಡೋಂಟ್ ವರಿ ಅಮ್ಮ, ಆದಷ್ಟು ಬೇಗ ಮೀಟಿಂಗ್ ಮುಗಿಸ್ಕೊಂಡು ನಾನು ಅನು ಮನೆಗೆ ಬರ್ತೀನಿ. ಆರಾಧನಾ, ಹೊರಡೋಣವಾ? ಶೋರ್. ಆರ್ಯ, ಊಟಕ್ಕೆ ಬರೋದು ಮರಿಬೇಡಪ್ಪ. ಖಂಡಿತ ಬರ್ತೀನಮ್ಮ. ಮಾಮಿನ್ಲೋ, ನಂಗೆ ಯಾಕೋ ಏನೋ ಮಿಸ್ ಹೊಡಿತಿದೆ ಅನಿಸ್ತದೆ. ಹೀಗೆಲ್ಲ ಏನೇನೋ ಹೇಳಿ ಹೆದರಿಸ್ಬೇಡ ಮಾನ್ಸಿ. ಬೆಳಿಗ್ಗೆ ಜೋಗ್ತವ ಮನೆಗೆ ಬಂದು ಹೋದಾಗಿಂದ ನನಗೂ ಎಲ್ಲೋ ಮಿಸ್ ಹೊಡಿತಾ ಇದೆ ಅನಿಸ್ತಾ ಇದೆ. ಅಮ್ಮ, ನಿಮಗೆ ಮೋಸ್ಟ್ಲಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಈ ಮಾನ್ಸಿ ಮಾತು ಕೇಳಿ ಕೇಳಿ ನೀವು ಮಾನ್ಸಿ ಥರನೇ ಮಾತಾಡ್ತಿದ್ದೀರಾ. ಹೌದಾ? ಹ್ಞೂ, ಮತ್ತೆ ಎಲ್ಲ ಸಾವಾಸ ದೋಷ. ಇನ್ನೇನಾಗುತ್ತೆ?
ಹರ್ಷ, ನನಗೆ ಅನುನ ಇಲ್ಲಿ ಕರ್ಕೊಂಡು ಬರೋ ತನಕ ಸಮಾಧಾನ ಇಲ್ಲ. ಅಮ್ಮ ಡೋಂಟ್ ವರಿ, ಅದಕ್ಕೆ ಬಂದಮೇಲೆ ಎಲ್ಲ ತಾನಾಗಿ ಸರಿ ಹೋಗುತ್ತೆ. ಎಲ್ಲವ್ವ, ನಿನ್ಮೇಲೆ ಎಲ್ಲ ಭಾರ ಹಾಕಿ ಹೋಗ್ತಾ ಇದ್ದೀನಿ. ನೀನೇ ಈ ಮನೆಯವ್ರನ್ನ ಕಾಪಾಡಬೇಕು. ಸರಿ, ಹೊರಡೋಣವಾ? ತಗೊಳ್ಳಿ, ನೋಟ್ಬುಕ್ ತಗೋ. ಹೋಗಿ ಹುಷಾರ ಹೋಗ್ಬಿಟ್ ಬಾ. ಆಮೇಲೆ ತಿಂಡಿ ಏನ್ ಮಾಡಿದ್ದೆ? ಅಪ್ಪ ಮುಗೀತು ಬಂದ್ಲು. ಏನ್ ಪುಷ್ಪಕ್ಕ ಮುಖದಲ್ಲಿ ಕಳೆ ಎದ್ ಕಾಣ್ತೈತೆ? ಯಾಕೇನಾಯ್ತು? ನೀನೇ ಎಂದಲ್ಲ ಜಾಸ್ತಿ ಆಗೈತೆ ಅಂತ, ಅದಕ್ಕೆ ಪೌಡ್ರ್ ಜಾಸ್ತಿ ಹಾಕೊಂಡಿದ್ದೇನೆ ಅಂತ ಒರೆಸ್ಕೊಂಡೆ. ಅಯ್ಯೋ, ನಾನು ಹಂಗೆಲ್ಲ ಹೇಳಿದ್ದು. ನಿನ್ ಮುಖದಲ್ಲಿ ತುಂಬಾನೇ ಸಂತೋಷ ಕಾಣ್ತೈತೆ ಅಂತೆ. ಹಂಗೆಲ್ಲ ಏನಿಲ್ವಲ್ಲ. ನಮ್ಮ ಹತ್ರನೇ ಸುಳ್ಳ? ಏನ್ ನಿಮ್ಮನೇಲಿ ಜೋರಾಗಿ ಹಾಡು ಕೇಳ್ತಾ ಇತ್ತು? ಗಂಡ ಹೆಂಡತಿ ಡಿಯಟ್ ಜೋರ? ಏನ್ ವಿಶೇಷ ಪುಷ್ಪ? ಹೇ, ಈ ವಯಸ್ಸಲ್ಲಿ ನಿಮ್ಗೆ ಬೇರೆ ಕೆಲಸ ಇಲ್ವಾ? ನೀನೊಳೆ ಚೆನ್ನಾಗಿ ಹೇಳ್ದೆ ಕಣಕ, ಪ್ರೀತಿಗೆ ವಯಸ್ಸಿಲ್ಲ ತಗೋ. ಸುಮ್ಮನೆ ಏನೇನೋ ಕೇಳಿಸ್ಕೊಂಡು ಬೇರೆನೇ ಅರ್ಥ ಮಾಡ್ಕೋಬೇಡಿ. ನಮ್ಮನೆ ಹಳೆ ರೇಡಿಯೋ ಕೈ ಕೊಟ್ಟಿತ್ತು, ಅದನ್ನ ಸುಬ್ಬು ರೆಡಿ ಮಾಡ್ತಿದ್ದ. ಅಲ್ಲಲ್ಲ, ಅದಾಗದೇ ಸರಿ ಹೋಯ್ತು. ಅಕ್ಕ, ಹಳೆ ರೇಡಿಯೋ ಸರಿ ಹೋಯ್ತಾ ಅಥವಾ ಸುಬ್ಬಣ್ಣಂಗೆ ಹಳೇದೆಲ್ಲ ನೆನಪಾಯ್ತಾ? ಅಯ್ಯೋ, ಸ್ವಲ್ಪನಾದ್ರೂ ನಾಚಿಕೆ ಬಿಡುವ ನಿಮ್ಗೆ? ಇಲ್ಲಿ ಹೇಳಕ್ಕ, ಏನ್ ಸಮಾಚಾರ? ಅಯ್ಯೋ, ಅದೆಲ್ಲ ಈಗ ಹೇಳಕ್ಕಾಗಲ್ಲ. ಮಧ್ಯಾಹ್ನ ನಮ್ಮನೆಗೆ ಊಟಕ್ಕೆ ಬೀಗರು ಬರ್ತಿದ್ದಾರೆ. ನನಗೆ ಬೇಕಾದಷ್ಟು ಕೆಲಸ ಇದೆ. ಅಡುಗೆ ಮಾಡಬೇಕು, ಪಾಯಸ ಮಾಡಬೇಕು, ಇನ್ನೂ ಏನೇನೋ ಮಾಡಬೇಕು. ಅದಕ್ಕೆಲ್ಲ ನೀರು ಜಾಸ್ತಿ ಬೇಕು. ಅದಕ್ಕೆ 2 ಬಿಂದಿಗೆ ಬೇಗ ಇಟ್ಕೊಂಡು ಹೋಗ್ತೀನಿ. ಪುಷ್ಪ, ನೀನ್ ಹಿಂಗ್ 3 ಕೊಡ ಹಿಡ್ಕೊಂಡ್ಬಿಟ್ರೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳು? ನೀವೆಲ್ಲ ಏನು ಮಾಡ್ಬಿಡಿ, ಸುಮ್ನಿರಿ. ಅವ್ರ ಬಿಂದಿಗೆ ಹಿಡ್ಕೊಂಡು ಹೋಗ್ತಾರೆ. ಅವ್ರ ಮನೆಗ್ ನೆಂಟ್ರು ಬರ್ತಾರೆ ಅಂತ ಹೇಳ್ತಾ ಇಲ್ವಾ? ಅಷ್ಟು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಹೇಗೆ? ಪುಷ್ಪ ಅವರೇ, ಆ ಬಿಂದಿಗೆ ಇಲ್ಲೇ ಇಟ್ಬಿಟ್ಟು ಹೋಗಿ, ನಾನ್ ತಗೊಂಡ್ ಬರ್ತೀನಿ. ನಿಮಗ್ ಸ್ವಲ್ಪ ಭಾರ ಕಡಿಮೆ ಆಗತ್ತೆ. ಜೀವನದಲ್ಲಿ ಎಂತೆಂಥ ಭಾರನೋ ಒತ್ತಿದ್ದೀನಿ. ಈ ಭಾರ ಯಾವ ಮಹಾ ಆದರೂ ಸಹಾಯ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್. ನನ್ನ ಬಿಂದಿಗೆ ನಾನೇ ತಗೊಂಡೋಗ್ತೀನಿ. ನಿಮ್ಗೆ ಯಾಕೆ ತೊಂದರೆ? ಅದಕ್ಕೆ ರಜನಿ, ಜೀವನದಲ್ಲಿ ಯಾರನ್ನ ಜಾಸ್ತಿ ಅಂಗಿಸ್ಬಾರ್ದು ಅನ್ನೋದು ಎಲ್ರಿಗೂ ಒಂದಲ್ಲ ಒಂದ್ ಕಾಲ ಬರುತ್ತೆ. ರಜನಿ, ಅವತ್ತು ಪುಷ್ಪನ ಹೆಂಗ್ ಹೀಯಾಳಿಸ್ತಿದ್ದೆ, ಅವಮಾನ ಮಾಡ್ತಿದ್ದೆ. ನೋಡಿ ಈಗ ನೀನೇ ಅವಳನ್ನ ಮಾತಾಡ್ಸೋ ಕಾಲ ಬಂತು. ಇನ್ಮೇಲಾದ್ರೂ ಬೇರೆಯವ್ರ ಬಗ್ಗೆ ಮಾತಾಡುವಾಗ ಹುಷಾರಾಗಿ ಮಾತಾಡು. ಬಂದ್ರೆ ಮನೇಲಿ ಎಷ್ಟು ಕೆಲಸ ಬಿದ್ದಿದೆ, ಇವಳ ಹತ್ರ ಏನ್ ಮಾತು? ಹೆಣ್ಣು ಮಕ್ಕಳಿಗೆ ಈ ರಂಗೋಲಿ ಗೋರಂಟಿ ಅಂತಂದರೆ ಅದು ಏನು ಇಷ್ಟನೋ, ಏನಾದರೂ ಸ್ವಲ್ಪ ಕೆಡಿಸ್ಬಿಟ್ರು ಜಗಳಕ್ಕೆ ಬಂದ್ಬಿಡ್ತಾರೆ. ಹಾ ಹೌದು, ಮತ್ತೆ ಇವೆರಡಕ್ಕೆ ಅಂತಾನೆ ನಮ್ ಟೈಮ್, ನಮ್ ಪೇಷನ್ಸ್, ನಮ್ ಕ್ರಿಯೇಟಿವಿಟಿ ಏನ್ ಕಮ್ಮಿನಾ? ಮಾತು ಒಪ್ಕೋಬೇಕಾದ್ದೆ ಬಿಡು ಮಗ. ಹೌದು ಮಗ, ಇಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತೀರಲ್ಲ, ಯಾರಾದ್ರೂ ತುಳಿದ್ಬಿಟ್ರೆ ಹಾಳಾಗಲ್ವಾ? ಖಂಡಿತ ಹಾಗೆ ಆಗುತ್ತೆ. ಮತ್ತೆ ಗೊತ್ತಿದ್ದು ಶ್ರಮ ಪಡೋದು ವ್ಯರ್ಥ ಅಲ್ವಾ? ಅಪ್ಪ, ರಂಗೋಲಿ ಅಂದ್ರೆ ಏನ್ ಗೊತ್ತಾ? ರಂಗನಿಗೆ ಪ್ರಿಯವಾದ ವಲ್ಲಿ. ಮನೆ ಮುಂದೆ ಹಾಕೋ ಚಿತ್ತಾರನೇ ರಂಗವಲ್ಲಿ. ಮನೆಯಿಂದ ಹೊರಗೆ ಹೋಗೋ ಯಜಮಾನನ್ ಮನ್ಸಲ್ಲ ತೃಪ್ತಿ ಪಡಿಸೋದಕ್ಕೆ, ಮನೇಲಿರೋ ಹೆಣ್ಮಕ್ಳ ಲೆಕ್ಕಾಚಾರ ಸರಿಯಾಗಿರೋದಕ್ಕೆ ಈ ರಂಗೋಲಿ ಬೇಕು. ನಾವು ಚುಕ್ಕಿ ಇಡುವಾಗ, ಎಳೆ ಹಾಕುವಾಗ ಒಂದು ಚುಕ್ಕಿ ಎಳೆ ತಪ್ಪಾದ್ರೂ ಬದುಕಿನ ಲಯ ತಪ್ಪಾಗುತ್ತೆ ಅಂತ ನಮ್ಮನ್ನ ಎಚ್ಚರಿಸ್ತಾನೆ ಇರುತ್ತೆ. ಏನ್ ಹೇಳಿದೆ ಮಗ, ಸೂಪರ್. ಇನ್ಮೇಲೆ ಬೆಳಗಾಗೆದ್ದು ಕೆಲ್ಸಕ್ಕೆ ಹೋಗುವಾಗ ರಂಗೋಲಿನ ನೋಡ್ಕೊಂಡೇ ಹೋಗ್ತೀನಿ.
ತಿಳ್ಕೊಂಡಲ್ಲ. ನಾನು ನಿಮ್ಮ ಅಮ್ಮನ ಮದುವೆ ಆಗಕ್ಕೆ ಮುಂಚೆ ಅವ್ರ ಮನೆ ಮುಂದೆ ಹೋಗ್ತಿದ್ನಲ್ಲ, ಯಾವಾಗ ನೋಡು ರಂಗೋಲಿ ಆಗ್ತಾ ಕೂತಿರೋಳು. ಸಾಕು ನಗ್ದಿದ್ದು ಬಟಾಣಿ ಬಿಡ್ಸಿದಾಯ್ತಾ? ಸಾಕದ್ಮೇಲೆ ಪುಷ್ಪ ಸಾಕಾಗಲ್ಲ ಅಂತಾನೆ ಪೂರ್ತಿ ಕೊಟ್ಟಿರೋದು. ಅದನ್ನೇ ಸ್ವಲ್ಪ ನಗ್ನಗ್ ತಾನು ನೈವಾಗಿ ಹೇಳೆ. ಅದು ಬೇರೆ. ಅಪ್ಪ, ಅಮ್ಮಂಗ್ ಕೋಪ ಬಂದ್ರೆ ನೀ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ದೆ? ಐಸ್ ಕ್ರೀಮ್ ತಂದ್ಕೊಡ್ತಿದ್ಯಾ? ಅಯ್ಯೋ, ಐಸ್ ಕ್ರೀಮ್ಗೆಲ್ಲ ಸಮಾಧಾನ ಆಗ್ತಿಲ್ಲ ಅಮ್ಮ. ಅವಳಿಗೆ ಮಲ್ಲಿಗೆ ಹೂ ತಂದು ಕೊಟ್ರೆ ಸಾಕು, ಅದ್ರ ಸುವಾಸನೆ ಮೂಗ್ ಹೋಗ್ತಿದ್ದಂಗೆ ಸಮಾಧಾನ ಆಗ್ಬಿಡೋಳು. ಮಲ್ಲಿಗೆ ಹೂವಾದೆ ನಿಮ್ಮಮ್ಮ ಕೋಪ ಮಾಡ್ಕೊಂಡ್ರೆ ಒಳ್ಳೆ ರೆಮಿಡಿ. ಅದು ನಾನು ನಿನ್ನ ಹೆಸರನ್ನ ಮಲ್ಲಿಗೆ ಅಂತಿಡೋಣ ಅಂತ ಅನ್ಕೊಂಡಿದ್ದೆ, ಅದನ್ನು ಹೇಳಿದೆ ಕೂಡ. ಅದಕ್ಕೆ ನಿಮ್ಮಮ್ಮ ಹೆಣ್ಮಕ್ಳಿಗೆ ಮಲ್ಲಿಗೆ, ಸಂಪಿಗೆ, ದಾಸವಾಳ ಅಂತ ಹೆಸರಿಡ್ತಾರ ಅಂತ ಜಗಳಕ್ಕೆ ಬಂದ್ಬಿಟ್ಟಿದ್ಲು. ಬೇಕಾದ್ರೆ ನೀ ಇನ್ನೊಂದು ಮದುವೆ ಮಾಡಿಕೊಂಡು ನಿನ್ಗೆ ಹೆಣ್ಮಗು ಆಗುತ್ತಲ್ಲ, ಅದಕ್ಕೆ ಬೇಕಾದ್ರೆ ಚೆಂಡು ಹೂವು ಅಂತ ಇಡು. ನಾನು ನನ್ನ ಮಗಳಿಗೆ ಅನು ಅಂತಾನೆ ಇಡೋದು ಅಂತ ಹೇಳಿದ್ಲು. ನಾನು 8 ತಿಂಗಳು 25 ದಿನ ಹೊತ್ತು ಹೆತ್ತಿದ್ದೀನಿ, ನನಗೆ ಹೆಸರಿರೋಷ್ಟು ಅಧಿಕಾರ ಇಲ್ವಾ ಅಂತ ಕೂಗಾಡಿ ಕಿರ್ಚಾಡಿ ಅನು ಅಂತಾನೆ ಇಟ್ಲು ಕಣಮ್ಮ. ಸುಬ್ಬು ಮಾತಾಡ್ಕೊಂಡು ಬಟಾಣಿನೇ ಬಿಡ್ಸಿಲ್ವಲ್ಲ ಸುಬ್ಬು? ಮುಗೀತಲ್ಲ. ಅನು, ನಿನ್ಗೇನಾರು ಬುದ್ಧಿ ಇದೆಯಾ? ಬಸ್ರಿ ಹೆಂಗ್ಸು ಹಂಗ್ ಕೂತ್ಕೊಂಡು ರಂಗಲ್ಲೇ ಬಿಡ್ತಾರಾ? ಏನಾಗಲ್ಲ ಬಿಡಮ್ಮ. ಅಪ್ಪ, ನಾ ಬಟಾಣಿ ಬಿಡ್ಸ್ನಾ? ಬೇಡ ಬಿಡು ಬಂಗಾರ, ನಾನು ಬಿಡಿಸ್ತಾ ಇದ್ದೀನಲ್ಲ. ಅಪ್ಪ, ನಿಮ್ಗೆ ಇದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಇದೆ. ಮುಖ್ಯವಾದ? ನೀವ್ ಈಗ್ಲೇ ಹೂವಿನ ಅಂಗಡಿಗೆ ಹೋಗ್ಬಿಟ್ಟು 4 ಮೊಳ ಮಲ್ಗೆ ಹೂನ ತಗೊಂಡ್ ಬರ್ಬೇಕು, ಸರಿನಾ? ಕರ್ಮ ಸುಬ್ಬು, ನೀನು ಒಳ್ಳೆ ಮಗಳ ರಂಗ ಮಾತಾಡೋದು. ಅನು, ನಿಮ್ಮ ಯಜಮಾನ್ರಿಗೆ ಫೋನ್ ಮಾಡ್ಬಿಟ್ಟು ಹೊಟ್ರ ಕೇಳಮ್ಮ. ಆಯ್ತು. ಸುಬ್ಬು, 4 ಕಾರ್ಡ್ ಬಿಡ್ಸಕ್ಕದೇನು ಸಂಭ್ರಮ ಮಾಡ್ತೀಯ ನೀನು? ಆರ್ಯ, ಯೂಶಲಿ ನಾವು ಮನೆ ಬಿಟ್ಟು 15 ಮಿನಿಟ್ಸ್ಗೆಲ್ಲ ಆಫೀಸ್ ರೀಚ್ ಆಗಿಬಿಡ್ತಿದ್ವಿ. ಐ ಗೆಸ್ ಟುಡೇ ವಿ ಆರ್ ರನ್ನಿಂಗ್ ಲೇಟ್. ನಿಮ್ಗೆ ಹಾಗೆ ಅನಿಸ್ತಿದ್ಯಾ? ಯಾ, ಇದು ಆಫೀಸ್ ದಾರಿ ಅಲ್ಲ, ನಾವು ಬೇರೆ ಎಲ್ಲಾದ್ರೂ ಹೋಗ್ತಾ ಇದೀವಾ? ಸಾರಿ, ನಾನು ಹೇಳೋದು ಮರ್ತೆ. ಮೀರಾ ಇವತ್ತು ಮೀಟಿಂಗ್ನ ಬೇರೆ ಕಡೆ ಅರೇಂಜ್ ಮಾಡಿದ್ದಾಳೆ. ಸೊ ನಾವೆಲ್ಲ ಈಗ ಅಲ್ಲೇ ಮೀಟ್ ಮಾಡ್ತಾ ಇದ್ದೀವಿ. ಆರ್ಯ ಅವರು ಬೇಗ ಹೋಗ್ಬೇಕಾಗತ್ತೆ ಅಂತ ಮೀರಾ ಲೊಕೇಶನ್ ಚೇಂಜ್ ಮಾಡಿದ್ರ? ಆರ್ಯ, ಈಗ ಆಲ್ರೆಡಿ ನನ್ನ ಟೀಮ್ ಲಾಸ್ಟ್ ಇನ್ಸಿಡೆಂಟಿಂದ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರ ಸುಮಾರಷ್ಟು ಡೌಟ್ಸ್ನ ನೀವೇ ಕ್ಲಿಯರ್ ಮಾಡಬೇಕು ಅನ್ನೋದು ಅವ್ರ ಆಸೆ. ಐ ಗೆಸ್ ನೀವಿವತ್ತು ಬೇಗ ಹೋಗೋಕ್ಕಾಗಲ್ಲ ಅನ್ಸುತ್ತೆ. ವಿ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟು ಡೂ. ಯಾ, ಐ ನೋ. ಇವತ್ತು ಅವರು ಡಿಸಪಾಯಿಂಟ್ ಆಗಲ್ಲ. ಇನ್ಫ್ಯಾಕ್ಟ್ ಅವತ್ತು ನಡೆದಿದ್ದ ಘಟನೆನೇ ಬೇರೆ ಅಲ್ವಾ, ಅದ್ಯಾವುದೂ ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ. ಇವತ್ತು ಆ ಥರ ಯಾವುದೂ ಅರ್ಜೆನ್ಸಿ ಇಲ್ಲ. ಮತ್ತೆ ಅನು ಅವ್ರನ್ನ? ಓ, ಅದಾ, ನಿಜ ಹೇಳಬೇಕು ಅಂತಂದರೆ ಅನುನ ನಾವೇ ಮನೆಗೆ ಕರ್ಕೊಂಬರ್ಬೇಕು ಅನ್ನೋದು ಅಮ್ಮನ ಸೆಂಟಿಮೆಂಟು. ಅನುನ ನಾನೇ ನನ್ನ ಜೊತೆಲಿ ಮನೆಗೆ ಕರ್ಕೊಂಡು, ಆದರೆ ಈ ಮೀಟಿಂಗ್ ಮುಗಿದ್ಮೇಲೆ ಅನುಗೋಸ್ಕರ ಇಷ್ಟು ದಿನನೇ ನಾನು ಕಾದಿದ್ದೀನಂತೆ. ಇನ್ನೊಂದು 2-3 ಅವರ್ಸ್ ನನಗೆ ಮ್ಯಾಟ್ರ್ ಆಗಲ್ಲ. ಥ್ಯಾಂಕ್ ಯು. ಯಾಕೆ? ನೀವು ಇವತ್ತು ಕೂಡ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಅನು ವಟಾರಕ್ಕೆ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೆ. ಹಾಗೇನಾದರೂ ಆಗಿದ್ದಿದ್ರೆ ನನ್ನ ಟೀಮ್ ಮುಂದೆ ಇಟ್ ವುಡ್ ಬಿ ವೆರಿ ಎಂಬ್ಯಾರಸಿಂಗ್. ಡೋಂಟ್ ವರಿ, ನೀವು ಮುಜುಗರ ಪಟ್ಕೊಳ್ಳೋಂಥ ಯಾವುದೇ ಸನ್ನಿವೇಶ ಅಲ್ಲಾಗೋದಕ್ಕೆ ನಾನು ಬಿಡೋದಿಲ್ಲ. ಇಟ್ಸ್ ಮೈ ಪ್ರಾಮಿಸ್. ಯಾಕೆ ಆರ್ಯ ಸರ್ ಇನ್ನೂ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಕೂಡ ಮಾಡಿಲ್ವಲ್ಲ?
ಅನು ಇದ್ಯಾಕೆ ಹಿಂಗ್ ಫೋನ್ ನೋಡ್ತಾ ನಿಂತ್ಕೊಂಡಿದ್ಯಾ? ಇವತ್ತು ನಿಮ್ಮ ಮನೆಯವ್ರು ಬರ್ತಾರೆ ಅಂತ ಗೊತ್ತು ತಾನೆ, ಬೇಗ ಹೋಗಿ ರೆಡಿ ಆಗೋಗು. ಸರಿ. ಯಾಕೆ ಆ ಮಗು ಮೇಲೆ ಹಂಗೆ ಸಿಡುತ್ತೀಯ ಪುಷ್ಪ? ಸರಿ, ಅವಳಿಗೇನು ಹೇಳಲ್ಲ, ಅವಳ ಬದಲು ನೀನೇ ರೆಡಿ ಆಗಿ ಕೂತ್ಕೋ. ಸಾಕ್ ನಕ್ಕಿದ್ದು. ಗಸಗಸೆ ಪಾಯಸ ಮಾಡ್ಲಾ, ಸಾವಿಗೆ ಪಾಯಸ ಮಾಡ್ಲಾ? ಎರಡೂ ನೀನೇ ಹೇಳ್ಬಿಟ್ರೆ ನಾವು ಹೇಳ್ದಾಗ ಹಿಂಗಾಯ್ತು. ಅಲ್ಲ ಬಂಗಾರ ನಿಮ್ಮಮ್ಮ ಅವಳು ನಮ್ಮನ್ನ ಕೇಳ್ದಂಗೂ ಇರಬೇಕು, ಆದರೆ ಅವಳು ಡಿಸೈಡ್ ಮಾಡಿದ್ದೇ ಆಗಬೇಕು. ಈಗ ಹೇಳ್ತಿರೋ ಇಲ್ವಾ? ಮಾ, ಪಾಯಸ ಮಾಡೋರ್ ಮುಖದ ಮೇಲೆ ಸ್ಮೈಲ್ ಇರ್ಬೇಕು. ನೀನ್ ಒಳ್ಳೆ ಕೋಪ ಮಾಡ್ಕೊಂಡು ಹೆಂಗಿದ್ಯಾ ನೋಡು. ನಿಮ್ದು ಜಾಸ್ತಿ ಆಯ್ತು ಸುಬ್ಬು. ಇವಾಗ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಆಮೇಲೆ ನಾನ್ ಮಾಡಿದ್ದೆ ತಿನ್ಬೇಕಾಗತ್ತೆ. ಎರಡೂ ಒಂದೇ ಕಡೆ ದಡ್ಡಿ. ಹೇಗಿದ್ರು ಏನ್ ಮಾಡಿದ್ರು ನೀನ್ ಮಾಡಿದ್ದೇ ತಿನ್ಬೇಕು. ಅಮ್ಮ, ನಮಗ್ ಯಾವ್ದು ಮಾಡಿದ್ರು ಓಕೆ. ಪುಷ್ಪ, ಶಾವ್ಗೆ ಪಾಯಸ ಮಾಡೆ, ತಿಂದು ತುಂಬಾ ತಿಂಗಳಾಯ್ತು. ಸರಿ, ಹಾಗಾದ್ರೆ ಗಸಗಸೆ ಪಾಯಸನೇ ಮಾಡ್ತೀನಿ. ನೀನ್ ಆಗ್ಲೇ ನಿರ್ಧಾರ ಮಾಡಿದ್ಮೇಲೆ ನಮ್ಮನ್ನ ಯಾಕೆ ಬಂದು ಕೇಳ್ದೆ? ಯಾವ್ದು ಬೇಡ ಅಂತ ನಾನ್ ನಿರ್ಧಾರ ಮಾಡಕ್ಕೆ. ನೋಡ್ದ ಮಗಳೇ, ನಿಮ್ಮಮ್ಮನ ವರ್ಷೇನಾ? ವಾರ್ಸೇನೂ ಇಲ್ಲ ಗಿರ್ಸೇನೂ ಇಲ್ಲ. ನಿನ್ ತಲೆಗೆತ್ತಿರೋ ಬಿಸಿ ಇಳಿಸಕ್ಕೆ ಗಸಗಸೆ ಪಾಯಸನೇ ಮಾಡೋದು. ನೀನೇನು ನಿನ್ ತಲೆನ ಹಿಮಾಲಯ ಪರ್ವತದಲ್ಲಿ ತಿಂತ್ಯಾ? ಯಾವಾಗಲೂ ತಣ್ಣಗಿರಕ್ಕೆ ಇದೇ ಕಮಲಮ್ಮನ ಒಟಾರದಲ್ಲೇ ತಾನೇ ಇರೋದು. ಏನಂದೆ? ಅದೇ ಕಡೆ ಗಸಗಸೆ ಪಾಯಸನೇ ಮಾಡು ಅಂದೆ. ಸಾಕ್ ಆಡ್ಕೊಂಡಿದ್ದು, ಬಂದು ಹೊಸ ಕೊಬ್ಬರಿ ತುಂಬಿಕೊಡ್ಬಾ. ಏನಿ ಗ್ರಹಚಾರವೋ ಬಿಡಿ. ಆರ್ಯ ಸರ್ಗೆ ನಾನೇ ಕಾಲ್ ಮಾಡ್ತೀನಿ. ಕಾಯೋದಕ್ಕಿಂತ ಅದೇ ಬೆಟರ್.